ಸಂಡೇ ಮಾರ್ನಿಂಗು ಎದ್ದಿದ ತಕ್ಷಣ ಒಂದು ಸರ್ಪ್ರೈಸ್ ಇತ್ತು. ನನಗಂತೂ ಫುಲ್ಲು ಖುಷಿ ಆಯಿತು. ಏನದು ವಿಡಿಯೋದಲ್ಲಿ ನೋಡೋಣ. ಹಲೋ ಆಲ್, ವೆಲ್ಕಮ್ ಟು ಮೈ ಉಷಾಸ್ ಲಿಟಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶ್ವಲ್ ಸಂಡೇ ಅಂದರೆ ಬ್ರೇಕ್ಫಾಸ್ಟ್ ಹೊರಗಡೆನೇ ಇರುತ್ತೆ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಗೌಡ್ರು ಮನೇಲಿ ನಾನ್ ವೆಜ್ ಮಾಡಿಲ್ಲ ಸಂಡೇ ಅಂದರೆ ಆಗೋದೇ ಇಲ್ಲ ಅಲ್ವಾ. ನಾವು ಮಟನ್ ತೊಗೊಂಡು ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ಊಟ ಮಾಡಾದ್ಮೇಲೆ ನಾವು ಹೊರಗಡೆ ಹೊರಟ್ವಿ. ಹಾಯ್ ಹಾಯ್ ಎವ್ರಿಬಡಿ. Hi. I'll pop this in your face. I'll pop this in your face. ಹಾಯ್ ಪನ್ನು. ಅವಾಗೆಲ್ಲ ಹೊಸ ಫ್ಯಾನ್ ಫಾಲೋಯಿಂಗ್ ಪೇಜ್ ಕ್ರಿಯೇಟ್ ಆಗುತ್ತೆ ಕಣಕ. ಅವ್ ಮಂಜು ಮತ್ತೆ ಇವ್ರು ಕಿತ್ತಾಡ್ತಾರ ಫಾಲೋವರ್ಸ್ ಎಲ್ಲ ಜಾಸ್ತಿ ಆದ್ಮೇಲೆ ಆಮೇಲೆ ಒಂದಾಗ್ಬಿಡೋದು. ನಾವಿಬ್ರು ಇವಾಗ ಕಾಂಪ್ಲೇಟ್ ಬಿಡಿ ಯಾವ್ದಾದ್ರು BTV ಕಳ್ಸ್ಬಿಟ್ಟು ಒಂದ್ ಮಾಡ್ತಾರೆ. ಆಮೇಲೆ ಒಂದೆರಡು ರೀಲ್ಸ್ ಮಾಡಿ ಹ್ಞೂ ಸರ್ ನೀನು ಡೂಡ್ ಹೇಳು ಡೂಡ್ ಮಮ್ಮಿ ಬಂದ್ಬಿಡು ಮಮ್ಮಿ ಮಮ್ಮಿ ಪ್ಲೀಸ್ ಮಮ್ಮಿ ಬೇಬಿ ನೀನ್ ಹೇಳು ಒಂದೊಂದ್ಸಲಿ ಬೇಬಿ ಹೇಳು ಪ್ಲೀಸ್. ನೀನ್ ಹೇಳು ಬಂದ್ಬಿಡು ಉಷಾನು ಪ್ಲೀಸ್ ಹೇಳು. You'll see me later pop this. ನೀನ್ ನನ್ನ ಫೇವರಿಟ್ ಫ್ಲೇವರ್ ಚಿನ್ನಿ. You'll see me pop this in your face. ಬೇಬಿ ಹೇಳು ಒಂದೊಂದ್ಸಲಿ ಬಂದ್ಬಿಡು ಉಷಾನ್. ಡೂಡ್ ನೀನ್ ಹೇಳು ಬಂದ್ಬಿಡು ಮಮ್ಮಿ. ನಾನು ಹೇಳ್ಬಿಟ್ಟ ನೀನ್ ಹೇಳಿ ಈಗ ಹೇಳು ಬೇಗ. ಬಂದ್ಬಿಡು ಮಮ್ಮಿ ಹೇಳು ಚೆನ್ನಾಗೆ ಬಂದ್ಬಿಡು. ಪ್ಲೀಸ್ ಅದು ನಮ್ಮ ಮಮ್ಮಿ ಸ್ಪೆಷಲ್ ವರ್ಡ್ ಬಂದ್ಬಿಡು. ಪ್ಲೀಸ್ ಮಮ್ಮಿ ಬಂದ್ಬಿಡು ಮಮ್ಮಿ. ಬೇಬಿ ನೀನ್ ಹೇಳು ಬೇಬಿ ಒಲಿ ಏಮು ಅಂದ್ಬಿಡು ಬೇಗ ಬಂದ್ಬಿಡು ಏಮು ಹೇಳು ಬೇಗ ಪ್ಲೀಸ್ ಹೇಳು. ಬಾಬಾ ಹೋದ್ರು ನಿಮ್ನ ಐಡೆಂಟಿಫೈ ಮಾಡ್ತಾರ ಬಾವಾಗ. ಸೆಲ್ಫಿ ತಗೊಳ್ಳೋದ್ರೆ ಕಿವಿರುತ್ತೆ, ಕೆಲಸ ಮಾಡಕ್ಕಾಗಲ್ಲ. ಸರ್ ಒಂದೇ ಒಂದು ಸೆಲ್ಫಿ ಕೊಡಿ ಸರ್. ಸರ್ ಬಿಸ್ನೆಸ್ ಕೊಟ್ಬಿಡ್ತೀವಿ ಸರ್, ಅವ್ರಿಗೆ ಸೆಲ್ಫಿ ಕೊಟ್ಬಿಡಿ ಸರ್ ಅಂತಾರೆ. ಆಮೇಲೆ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಮಹೇಶ್ ಕೆಲ್ಸಕ್ಕೆ ಹೋಗಿ ರಿಸೈನ್ ಮಾಡ್ಬಿಟ್ಟು ಎಲ್ಲೋ ಏನಕ್ಕೆ ಜಗಳ ಮಾಡ್ಕೊಂಡ್ರಿ ಅಂದ್ರೆ ರೀಸನ್ ಬೇಕಲ್ವಾ. ಹಿಂಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಕಿರಿಕಾಯ್ತು. ಅಲ್ಲ ಸಪೋರ್ಟ್ ಮಾಡ್ಲಿಲ್ಲ, ನಾನು ಬೆಳೀತಾ ಇದ್ರೆ ಸೈಜ್ ಕೊಡ್ಲಿಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ದೊಡ್ಡದಾಗಿ ಸಾಧನೆ ಮಾಡ್ಬೇಕಿತ್ತು ಅಂತ. ಹಾ, ಒಂದು ವಿಡಿಯೋ ಮಾಡ್ಬೇಕಾದ್ರೆ ಒಂದು ಸಪೋರ್ಟಿಂಗ್ ಮಾಡಲ್ಲ, ಒಂದು ವಿಡಿಯೋ ಮಾಡಿ ಅಂದ್ರೆ ಮಾಡಲ್ಲ, ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಶೇರ್ ಮಾಡಲ್ಲ. ಅದೆಲ್ಲ ಹೇಳಿದ್ರೆ ಮೇಲೆ ಇವ್ರನ್ನ ಬಾವು ನೀರು ಮಾಡ್ಬಿಡ್ತಾರೆ. ಹೌದಾ ಬೇಬಿ? ಕಳ್ಳ ನಗು ನೋಡು. ಬೆಳಗ್ಗೆ ಎದ್ದಿದ ತಕ್ಷಣ ಏನು ಸರ್ಪ್ರೈಸ್ ಇತ್ತು, ಖುಷಿ ವಿಷಯ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸಲ್ಲಿ 15K ಆಗಿದ್ರು. ಹಾಗಾಗಿ ತುಂಬಾ ಖುಷಿ ಆಯಿತು. ಸಂಡೇ ಫುಲ್ ಹ್ಯಾಪಿ ಸಂಡೇ ಆಗೋಯಿತು ಈ ವೀಕು. ಅದಕ್ಕೆ ನಮ್ಮ ಹಸ್ಬೆಂಡು ಮತ್ತು ನನ್ನ ಬ್ರದರ್ಸ್ ಎಲ್ಲ ಏನಂದರು, ಸರಿ ಸೆಲೆಬ್ರೇಟ್ ಮಾಡೋಣ ಇದನ್ನು ಅಂತ ಹೇಳಿಬಿಟ್ಟು ಕೇಕ್ ಕಟಿಂಗ್ ಹೇಗಿದ್ರು ಮನೇಲೇ ಮಾಡ್ತೀವಿ ಯಾವಾಗ್ಲೂ, ಮನೇಲಿ ಬೇಡ ಔಟ್ಸೈಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಹೇಗಿದ್ರು ನಾವು ಈವ್ನಿಂಗು ನಮ್ಮ ಮನೆ ಹತ್ರ ಹೋಗ್ತೀವಿ, ಹೊಸ ಮನೆ ಹತ್ರ. ಹಾಗಾಗಿ ಅಲ್ಲೇ ಮಾಡೋಣ, ಹೇಗಿದ್ರು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕೇಕು ಮತ್ತು ಅದು ನಂಬರ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಅಲ್ಲಿ ಹೋಗಿ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಫನ್ನಿ ಇತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಮಮ್ಮಿ ಪಪ್ಪ ನನ್ನ ಸಿಸ್ಟರ್ ಯಾರೂ ಬರಲಿಲ್ಲ, ಅವರು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು. ಹಾಗಾಗಿ ನಾವಿಷ್ಟೇ ಜನ ಹೋಗಿ ಸೆಲೆಬ್ರೇಟ್ ಎಲ್ಲ ಮಾಡಿದ್ವಿ. ಕೇಕ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಕೇಕ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಅಂದ್ಕೊಂಡಿದ್ದ ಥರನೇ ಕೇಕ್ ಬಂತು. ಚಿಕ್ಕದೇ ತೊಗೊಂಡ್ವಿ, ಯಾಕೆಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಯಾರೂ ತಿನ್ನೋದಿಲ್ಲ ಇರೋ 5 ಮೆಂಬರ್ಸ್ಗೆ ಏನಕ್ಕೆ ಅಂದ್ಬಿಟ್ಟು ತಂದಿದ್ದು. ಅಮ್ಮಾಸಲ್ಲಿ ತೊಗೊಂಡಿದ್ದು, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಕೇಕ್ ಮಾತ್ರ. ಡಿಸೈನು ಕೆಲವ್ರು ಅನ್ಕೊತಾರೆ 15K ಫಾಲೋವರ್ಸ್ ಏನೋ ತುಂಬ ಜಾಸ್ತಿನಾ, ಇಷ್ಟೊಂದು ಸೆಲೆಬ್ರೇಟ್ ಮಾಡಬೇಕಾ ಅಂತ. ಬಟ್ ನಮ್ಮನ್ನು 15,000 ಪೀಪಲ್ಸ್ ನಮ್ಮನ್ನು ಫಾಲೋ ಮಾಡ್ತಾರೆ, ನಾವು ಮಾಡ್ತಾರೋ ಕಂಟೆಂಟ್ಸ್ ಇಷ್ಟ ಆಗ್ತಾಯಿದೆ ಅಂತ ಅಂದಾಗ ನಮಗೂ ಮಾಡೋದಕ್ಕೊಂಥರ ಖುಷಿ ಆಗುತ್ತೆ. ಅದು 15,000 ಆಗಲಿ 15 ಮೆಂಬರ್ಸ್ ಆಗಲಿ, ಅದು ಫಾಲೋವರ್ಸ್ ಎಲ್ಲ ಖುಷಿ. ಹಾಗಾಗಿ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸ್ತು. ಈಗ ಜಸ್ಟ್ 15K ಇರ್ಬೋದು, ಬಟ್ ಫ್ಯೂಚರಲ್ಲಿ 100 ಆಗ್ಬೋದು, 150 ಆಗ್ಬೋದು, 200 ಆಗ್ಬೋದಲ್ವಾ, ಹೇಳೋದಕ್ಕಾಗಲ್ಲ. ನಾನು ಮಾಡೋ ಕಂಟೆಂಟ್ಸು ಇಷ್ಟ ಆಗ್ಬೋದೇನೋ ಜನಕ್ಕೆ, ಇನ್ನೂ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ 15 ಆಗಿರೋದು ನನಗಂತೂ ತುಂಬಾ ಖುಷಿ ಇದೆ. ನನಗೆ ಇನ್ಸ್ಟಾಗ್ರಾಮಲ್ಲಿ 15K ಆದಾಗ ನನ್ನ ಮಗನಿಗೆ ಆಗಿದ್ದ ಖುಷಿ ನನಗಂತೂ ನೋಡಿ ತುಂಬಾ ಆಯಿತು. ಅವನು ತುಂಬ ಅಂದರೆ ತುಂಬ ಖುಷಿಪಟ್ಟ. ಮಮ್ಮಿ ಇದನ್ನು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ನನಗಿಂತ ಜೋಶಲ್ಲಿದ್ದ ಅವನು. ನನಗೆ ಅದನ್ನ ನೋಡಿ ಇನ್ನೂ ಖುಷಿ ಆಯಿತು. ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ನೈಟು ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ಮಗ ಈ ಖುಷಿನ ಅವನು ಸೆಲೆಬ್ರೇಟ್ ಮಾಡಲೇಬೇಕಲ್ವ, ಅವನದೇ ಬೇರೆ ಥರ ಸೆಲೆಬ್ರೇಟು. ಅವನಿಗೆ ಐಸ್ ಕ್ರೀಮು ಅಥವಾ ಆ ಥರ ಏನಾದರೂ ಡೆಸರ್ಟ್ಸ್ ತಿನ್ನಲೇಬೇಕು ಅವನು. ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೇನೆ. ಶಾನು ಎಲ್ಲಿ ಹೋಗ್ತಾ ಇದ್ದೀವಿ?
ಹಾ Kunafa. ಕುನಾಫಾ ತಿನ್ನಕ್ಕೆ ಹೋಗ್ತಾ ಇದೆಯಾ? ನಾವು ಕುನಾಫಾನ ನಮ್ಮ ಮನೆ ಸರೌಂಡಿಂಗಲ್ಲಿ ತಿಂದಿದ್ದೀವಿ, ಬಟ್ ನಮಗಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಹಾಗಾಗಿ ಬೇರೆ ಕಡೆ ಟ್ರೈ ಮಾಡೋಣ ಅಂದ್ಬಿಟ್ಟು ನಾವಿಲ್ಲಿ ಆರ್ ಆರ್ ನಗರಲ್ಲಿರೋ ಕುನಾಫಾ ಬೈಟ್ಸಿಗೆ ಬಂದ್ವಿ. ಏನು ಚಳಿ ಆಗ್ತಾ ಇದೆಯಾ? ಇಲ್ಲಿ ತುಂಬ ವೆರೈಟೀಸ್ ಆಫ್ ಐಟಮ್ಸ್ ಸಿಗುತ್ತೆ. ಕುನಾಫಾದಲ್ಲೂ ತುಂಬ ಡಿಫ್ರೆಂಟ್ ಕುನಾಫಾಸ್ ಇದೆ. ನಾವು ಅದರಲ್ಲಿ ದುಬೈ ಚಾಕ್ಲೇಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ಒಂದು ಕುನಾಫಾ ಚೀಸ್ ಬಾಲ್ಸು, ಅದಕ್ಕೆ 2 ಡಿಪ್ಸ್ ಕೊಟ್ಟಿದ್ರು, ಒಂದು ನ್ಯೂಟೆಲ್ಲಾ ಮತ್ತು ಒಂದು ಲೋಟಸ್ ಅಂತ ಏನೋ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಕುನಾಫಾನು ಅಷ್ಟೇ ಪಿಸ್ತಾ ಮತ್ತು ಚಾಕ್ಲೇಟ್ 2 ಮಿಕ್ಸ್ ಇರೋದಿದೆ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು. ನನ್ನ ಮಗನಿಗೆ ಈ ಥರ ಹೊಸದಾಗಿ ಫುಡ್ ಟ್ರೈ ಮಾಡೋದಂದರೆ ತುಂಬಾ ಇಷ್ಟ. ಅವನು ತಿನ್ನೋ ಸ್ಟೈಲು, ಅದನ್ನು ಎಂಜಾಯ್ ಮಾಡೋ ಸ್ಟೈಲೇ ತುಂಬ ಡಿಫ್ರೆಂಟು. ತುಂಬಾ ಖುಷಿಪಟ್ಟು ತಿಂತಾನೆ, ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಹಾಗಾಗಿ ನಾವು ಹೊಸದಾಗಿ ಏನಾದರೂ ಅವನಿಗೆ ಕೊಡಿಸ್ಬೇಕು ಅಂತ ಟ್ರೈ ಮಾಡ್ತಾಯಿರ್ತೀವಿ. ನೋಡಿ ನೀವು ಈ ಥರ ಅವನು ಎಂಜಾಯ್ ಮಾಡ್ತಾನೆ. ಅವ್ನಿಗಂತೂ ಡೆಸರ್ಟ್ಸ್ ತುಂಬ ಇಷ್ಟ, ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಅವನಿಗೆ. ದುಡ್ಡನ್ನು ಕೊಡ್ಸಿದ್ಮೇಲೆ ಚಿಕ್ಕವನು ಸುಮ್ಮನೆ ಇರ್ತಾನ. ಅವನಂತೂ ತಿನ್ನೋಕ್ಕಾಗದೇ ಇದ್ರೂ ಅದನ್ನೆಲ್ಲ ಒಂದ್ಸಲಿ ಅವ್ನು ಟ್ರೈ ಮಾಡಲೇಬೇಕು. ನೀವು ಮಾತ್ರ ತಿಂತೀರಾ, ನನಗೆ ಕೊಡಲ್ವಾ ಅಂತ ಹೇಳ್ಬಿಟ್ಟು ಅವನು ಅಲ್ಲೇ ಕಿರ್ಚಿ ಗಲಾಟೆ ಮಾಡಿಕೊಂಡು ಎಲ್ಲನೂ ಎತ್ತಿ ಅವ್ನು ಇಟ್ಕೊಳ್ತಾ ಇದ್ದ, ನಾನೇ ತಿಂತೀನಿ ಅಂತ. ಚಿನ್ನು, ಕುನಾಫಾ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿತ್ತು. ಹೆಂಗಿತ್ತು ಬೇಬಿ ಕುನಾಫಾ? ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಸಂಡೇ ವ್ಲಾಗು, ಸೆಲೆಬ್ರೇಷನು ಮತ್ತು ಪಾರ್ಟಿ ಟೈಮು. ಥ್ಯಾಂಕ್ಸ್ ಫಾರ್ ವಾಚಿಂಗ್.